ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು, ಇದೆಲ್ಲ ಆಗಿರೋದು ಈಗಲ್ಲ, ಈಗಲ್ಲ. ರಾಜಣ್ಣನವರನ್ನು ಹನಿ ಟ್ರ್ಯಾಪ್ ಖೆಡ್ಡಕ್ಕೆ ಕೆಡವುವ ಪ್ರಯತ್ನ 1 ತಿಂಗಳು 1.5 ತಿಂಗಳಿಂದ ಆಗಿರೋದಷ್ಟೇ. ಆದರೆ ಉಳಿದ ಸಿಡಿಗಳು ಅದಕ್ಕಿಂತ ಮುಂಚೆ ತಯಾರಾಗಿದ್ದಾವೆ ಅನ್ನೋದು ಮಾಹಿತಿ. ಅದಕ್ಕಿಂತ ಮುಂಚೆ ಅಂದರೆ ನೀವು ವರ್ಷಗಟ್ಟಲೆ ಮುಂಚೆ. ಅಂದರೆ ಈ ಟೀಮ್ ಬಹಳ ಮುಂಚೆಯಿಂದನೂ ಕಾರ್ಯತತ್ಪರವಾಗಿದೆ, ಪ್ರೊಫೆಷನಲ್ ಆಗಿ ಕೆಲಸ ಮಾಡಿದೆ ಈ ಟೀಮು. ಆ ವ್ಯಕ್ತಿ ತಾವು ಆ ಸ್ಪಾಗ್ ಹೋದಾಗ ರಿಸೆಪ್ಷನ್ನಲ್ಲಿ ಕುಳಿತಂಥ ಇತರ ಪ್ರಭಾವಿಗಳನ್ನು ನೋಡಿದ್ದಾರೆ ಪ್ರಭಾವಿಗಳು ಇವರು ನೋಡಿದ್ದಾರೆ. ಹಾಗಿದ್ರೆ ಅವ್ರದ್ದು ಆಗಿರ್ಬೋದಾ ಅಂತ ಇವ್ರಿಗೆ ಅನಿಸಿದೆ. ಕೆಲವರು ಈಗ ಎಲ್ಲ ಮಂತ್ರಿಗಳನ್ನು ಹಿಂಗೆ ಕೆಡೋದಕ್ಕಾಗೋದಿಲ್ಲ, ಎಲ್ಲರನ್ನು ಬಿಟ್ಕೊಳ್ಳೋದಿಲ್ಲ ರೀ. ಜನನ ಹತ್ರ ಅಲರ್ಟ್ ಆಗಿರ್ತಾರೆ, ಅಥವಾ ಕೆಲವರಿಗೆ ವೀಕ್ನೆಸ್ ಇರೋದಿಲ್ಲಪ್ಪ, ಆ ವೀಕ್ನೆಸ್ ಇರೋದಿಲ್ಲ. ಅಂಥವರ ಮಕ್ಕಳುಗಳನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಭಾಳ ಜೋರಾಗಿ ಹರಿದಾಡ್ತಾ ಇದೆ ರಾಜಕೀಯ ವಲಯದಲ್ಲಿ. ಕೆಲವು ಪ್ರಭಾವಿ ರಾಜಕಾರಣಿಗಳ ಮಕ್ಕಳು, ಇನ್ನು ಕೆಲವು ಆಯಕಟ್ಟಿನ ಹುದ್ದೆಯಲ್ಲಿರುವವರ ಪರ್ಸನಲ್ ಸೆಕ್ರೆಟರಿಗಳು, ಸರ್ಕಾರಿ ನೌಕರರು ಆಗಿದ್ದಾವೆ ಅಂತ ಜೋರ ಚರ್ಚೆ ರಾಜಕೀಯ ವಲಯದಲ್ಲಿ. ಆ ನಾಗರಬಾವಿ ಸ್ಪಾಗ್ ಯಾರು ಹೋಗಿದ್ರು, ಅವ್ರು ಹೋಗಿದ್ರಂತೆ, ಇವ್ರು ಹೋಗಿದ್ರಂತೆ, ನೀವು ಹೋಗಿದ್ರ, ನಾವು ಹೋಗಿದ್ರ, ನಾವಂತೂ ಹೋಗಿಲ್ಲಪ್ಪ ಆ ಕಡೆ. ಜೋರು ಚರ್ಚೆ ಆಗ್ತಾ ಇದೆ ಇದು ಅಕಸ್ಮಾತ್ CID ಅವರು ಏನೀಗ ರಾಜಣ್ಣನವರು ಕೊಟ್ಟ ಮನವಿಯ ಆಧಾರದ ಮೇಲೆ, ಗೃಹ ಸಚಿವರಿಗೆ ಕೊಟ್ಟ ಮನವಿಯ ಆಧಾರದ ಮೇಲೆ ಏನು ತನಿಖೆ ಮಾಡ್ತಿದ್ದಾರಲ್ಲ, CIDಗೆ ತನಿಖೆಯ ಸ್ವಾತಂತ್ರ್ಯ ಸಿಕ್ಕು. ಅದು ಏನಿದೆ ನೀವು ಕಂಡು ಹಿಡೀರಿ ಅಂದರೆ ಬರ್ತೀವೆಲ್ಲ ಇವೆಲ್ಲ ವಿಷಯಗಳು ಬರ್ತವೆ. ಹಾಗೆ ಹೋಗಿ ಬಂದವರು ನಾನನ್ನಲ್ಲ, ಆ ಸಮಯದಲ್ಲಿ ಅಲ್ಲಿ ಯಾರ್ಯಾರು ನೋಡಿದ್ರಲ್ಲ ಅವ್ರ ಹೆಸರುಗಳನ್ನು ಹೇಳಿದ್ರು, ಇಂಥವ್ರಿದ್ರು, ನಾವು ಹೋದಾಗ ಇಂಥವ್ರಿದ್ರು ಅಂತ. ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ ಈ ಪ್ರಕರಣ. ಈಗ ವಾಪಸ್ಸು ಲೆಟಸ್ ಕಮ್ ಬ್ಯಾಕ್ ಟು ರಾಜೇಂದ್ರಸ್ ಕಂಪ್ಲೇಂಟ್. ರಾಜಕೀಯ ಅತ್ಯಂತ ಪ್ರಭಾವಿ ರಾಜಕಾರಣಿಯ ಕೈವಾಡ. ನಾನು ಮತ್ತು ನನ್ನ ತಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆತ್ಮೀಯರಾಗಿರುವ ಕಾರಣಕ್ಕಾಗಿ ಶತಾಯಗತಾಯ ನಮ್ಮ ರಾಜಕೀಯವನ್ನು ಮುಗಿಸಿ ಬಿಡುವುದಕ್ಕೆ ಷಡ್ಯಂತ್ರ ನಡೆಸಿದ್ದಾರೆ ಅಂತ ಕಂಪ್ಲೇಂಟ್ನಲ್ಲಿ ಬರೆದು ಕೊಟ್ಟಿದ್ದಾರೆ. ಆ ಮಹಾನಾಯಕ ಯಾರು ಅನ್ನುವುದನ್ನು ಪೊಲೀಸರು ಕಂಡು ಹಿಡಿಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಯಾರ ಮೇಲೂ ಆರೋಪಿಸೋದಕ್ಕೆ ನಮಗೆ ಅಧಿಕಾರ ಇಲ್ಲ, ಪೊಲೀಸರೇ ತನಿಖೆ ಮಾಡಿ ಹೇಳಬೇಕು ಆ ನಾಯಕ ಯಾರು, ತನಿಖೆ ಮಾಡಿ ಹೇಳಲಿ. ನಾವೇನು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಲ್ಲ, ವೇಟ್ ಮಾಡೋಣ. ಮಹಾನಾಯಕನನ್ನು ನಾವೆಲ್ಲಿ ಹುಡುಕೋದಕ್ಕೆ ಟೈಮ್ ಬೇಕಾಗತ್ತೆ, ಪೊಲೀಸರು ಹುಡುಕ್ಲಿ. ಮಹಾನಾಯಕರು ದೇಶದಲ್ಲಿ ಸುಮಾರು ಜನ ಇದ್ದಾರೆ ಅಂತ ಕೇಳಿಸ್ಕೊಳ್ಳಿ. ಆಯ್ತು, ಈಗ ಅದು ಪೊಲೀಸರು ತನಿಖೆಯ ದೂರು ಕೊಟ್ಟಿದ್ದಾರೆ. ಅಲ್ಲೆಲ್ಲೋ ಕ್ಯಾತ್ಸಂದ್ರದಲ್ಲಿ, ತುಮಕೂರಲ್ಲಿ ದೂರು ದಾಖಲಾಗಿದೆ. ಸೊ ಪೊಲೀಸರೇ ಮಾಡಲಿ, ತನಿಖೆ ಮಾಡಲಿ. ಯಾಕಂದ್ರೆ ಅಂತಿಮವಾಗಿ ಹೇಳಬೇಕಾದ್ದು ಅವರು, ನಾವಲ್ಲ. ತನಿಖೆ ಮಾಡಲಿ, ಯಾಕೆ ಅವರೇ ಹೇಳಬೇಕಾದ್ರೆ ನಾವು ಹೇಳಲಿಕ್ಕೆ ಆಗೋಲ್ಲ. ಯಾರ ಮಗ ಆರೋಪ ಮಾಡ್ಲಿಕ್ಕೆ ನಮಗೆ ಅಧಿಕಾರ ಕೂಡ ಇಲ್ಲ. ಯಾಕಂದ್ರೆ ಪ್ರಭಾವಿ ನಾಯಕ, ಮಹಾನ್ ನಾಯಕ ಹಿಂದೇನು ಪ್ರತಿ ಹಂತದಲ್ಲೂ ಅವೇ ಬರ್ತವೆ. ಯಾಕೆ ಸರ್, ಅವ್ರು ಯಾರು? ಇನ್ನಾದ್ರೂ ಪೊಲೀಸರೇ ಕಂಡು ಹಿಡಿಬೇಕಲ್ಲ. ಈಗ ನಾವೇ ಇನ್ವೆಸ್ಟಿಗೇಷನ್ ಏಜೆನ್ಸಿನೂ ಅಲ್ಲ, ನಾವೆಲ್ಲಿ ನಾವೆಲ್ಲಿ ಹುಡುಕೋದು? ಇವರಿಗೆ ಹುಡುಕ್ಲಿಕ್ಕೆ ಟೈಮ್ ಬೇಕಾಗ್ತೈತೆ, ಪೊಲೀಸರು ಹುಡುಕ್ಲಿ. ಸುಮಾರು ಇದ್ದಾರೆ ದೇಶದಲ್ಲಿ, ಸುಮಾರು ಇದ್ದೇ ಇರ್ತಾರೆ. ಮತ್ತು ಆದದ ಘಟನೆಗಳು ಕೂಡ ಇದೆ. ಸರ್, ರಾಜಣ್ಣ ಅವರ ಪುತ್ರ ಕೊಟ್ಟಿರುವಂಥ ಕಂಪ್ಲೇಂಟ್ನಲ್ಲಿ ಬೆಂಗಳೂರು ಮೂಲದ ಪ್ರಭಾವಿ ಸಚಿವರು ನಾಯಕರೊಬ್ಬರ ಇದಿದೆ, ನಾವು ಮುಖ್ಯಮಂತ್ರಿಗಳಿಗೆ ಆಪ್ತರನ್ನೋ ಕಾರಣಕ್ಕೆ ನಮ್ಮನ್ನ ಟಾರ್ಗೆಟ್ ಮಾಡಿದರೆ ಅದರ ಮೂಲವೇ ಸುಪಾರಿ 70 ಲಕ್ಷ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ಗೆ ರೆಫರ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ಲಿ ಏನು ಬರುತ್ತೆ ದಟ್ ವಿಲ್ ಬಿ ನೋನ್ ಆಫ್ಟರ್ ದಿ ಇನ್ವೆಸ್ಟಿಗೇಷನ್. ಅಲ್ಲ, ಅವರು ಡಿಪಾರ್ಟ್ಮೆಂಟ್ನವರೇ ಮಾಡ್ಕೊಳ್ತಾರಲ್ಲ. ಅವರು DG ಕಳಿಸಿದ ಮೇಲೆ ವಿದಿನ್ ದ ಡಿಪಾರ್ಟ್ಮೆಂಟ್ ಅದಕ್ಕೆ ಸರ್ಕಾರಿ ಆದೇಶ ಬರೋದಿಲ್ಲ, ಅದು ಡಿಪಾರ್ಟ್ಮೆಂಟಲ್ ಆದೇಶ ಮಾಡಿರ್ತಾರೆ. ಅದಕ್ಕೋಸ್ಕರ ಅವರು CODನವ್ರು ಮಾಡ್ತಾರೆ. ಗೊತ್ತಿಲ್ಲ ಇನ್ನು ನಮ್ಗೇನು ಅದ್ರ ಬಗ್ಗೆ ಯಾವ್ದು ಮಾಹಿತಿ ನನ್ನ ಹತ್ರ ಯಾವ್ದನ್ನು ಇಲ್ಲಿವರೆಗೂ ಶೇರ್ ಮಾಡಿಲ್ಲ. ಇನ್ನು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡುವಾಗನೂ ಏನು ಹೇಳೋದಿಲ್ಲ ಅವರು. ತನಿಖೆ ಸಂಪೂರ್ಣ ಆದ್ಮೇಲೆ ಹೇಳ್ತಾರೆ. ಈಗ ರಾಜೇಂದ್ರನ ಮಗ ರಾಜೇಂದ್ರ ಅವ್ರು ಮೊದಲು ಹನಿ ಟ್ರ್ಯಾಪ್ ಅಂತಂದ್ರು, ಈಗ ನಂಗೆ ಕೊಲೆ ಬೆದರಿಕೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವತ್ತು ಯಾವುದೋ ಒಂದು ಕ್ರಿಮಿನಲ್ ಆಕ್ಟ್ ಆತಂದ್ರೆ ಇಮಿಡಿಯೇಟ್ಲಿ ಸಡನ್ ಆಗಿ ಆಕ್ಷನ್ ಆಗಬೇಕು, ಕಂಪ್ಲೇಂಟ್ ಫೈಲ್ ಆಗಬೇಕು. ನೀವು ಕಂಪ್ಲೇಂಟ್ ಮಾಡಿಲ್ಲ ಅಂದ್ರೆ ನಿಮ್ದಲ್ಲಿ ಏನೋ ಒಂದು ವೀಕ್ನೆಸ್ ಅದ ಅಂತ ಅರ್ಥ ಆಗ್ತದೆ. ಇದು ಹನಿ ಟ್ರ್ಯಾಪದ್ದು ಏನದ ಇನ್ರೋಡ್ಸ್ ಹೋದ್ರೆ ಬಹುಶಃ ಈ ಸರ್ಕಾರಕ್ಕೆ ತೊಂದರೆ ಆಗ್ತದೆ.
ಹಿಂದಕ್ಕೆ ಯಾವ್ಯಾವ ಹನಿ ಟ್ರ್ಯಾಪ್ ಆಗ್ಯಾವಲ್ಲ ಯಾವ ಹೊರಗೆ ಬಂದವನು. ನಾ ಹೇಳಿದ್ರೆ ಡಿ ಕೆ ಅವರು ವೀಕ್ ಆಗ್ತಾರೋ, ಸಿದ್ದರಾಮಯ್ಯ ವೀಕ್ ಆಗ್ತಾರೋ, ಅದ್ರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಯಾರು ವೀಕ್ ಆಗ್ತಾರೋ ಅದು ಕಾಂಗ್ರೆಸ್ ಬಿಟ್ಟಂತ ವಿಚಾರ. ಡಿ ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.